ದಾವಣಗೆರೆ ದಕ್ಷಿಣದಲ್ಲಿ ಇವ ನಮ್ಮವ ಯಾರನ್ನ ಮುಸ್ಲಿಂ ಅವರನ್ನ ನಿಮ್ಮವರು. ಅದೇ ಬಾಗಲಕೋಟೆಲ್ಲದ್ರೆ ಇವನೇ ಯಾರವ ಯಾರು ಯತ್ನಾಳ್ ಅವರು. ಯಾವ್ದು ಮಾನದಂಡ ಸರ್ ನಿಮ್ದು? ನಮ್ಗೆ ಆ ಥರ ಚಿಂತನೆ ಇಲ್ಲ. ನಮಗೆ ದಾವಣಗೆರೆಯಲ್ಲಿ ಇವ ನಮ್ಮವನೇ, ಬಾಗಲಕೋಟೆಯಲ್ಲಿ ಇವ ನಮ್ಮವನೇ, ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಇವ ನಮ್ಮವನೇ. ಹಾಗಾಗಿನೇ ಸಬ್ಕಾ ಸಾಥ್ ಸಬ್ಕಾ ಅದೇ ಕಾರಣಕ್ಕೋಸ್ಕರ ಭಾರತದಲ್ಲಿರ್ತಕ್ಕಂಥ 30 ರಾಜ್ಯದಲ್ಲಿ 22 ರಾಜ್ಯದಲ್ಲಿ ಅಧಿಕಾರ ನಾವೇನೆ, ಮತ್ತಿನ್ನೆರಡು ರಾಜ್ಯ ಗೆಲ್ತೀವಿ. ಇವಾಗ 10,000 ಕೋಟಿ ಕೊಡ್ತೀನಿ ಅಂತ ಹೇಳ್ತಿರೋ ಸಿದ್ದರಾಮಯ್ಯ ಅವ್ರ ಸರ್ಕಾರ ಕೊಡ್ಲಿಲ್ಲ ಅಲ್ವಾ? ಇಲ್ಲಿ ದಲಿತರದ್ದು ಹಣ ಕತ್ಕೊಂಡ್ ತಿಂತವ್ರೆ, ಮಕ್ಕಳದು ಊಟ ಕತ್ಕೊಂಡ್ ತಿಂತವ್ರೆ, ಭಿಕ್ಷಕರು ತಟ್ಟೆ ಕೈ ಹಾಕವ್ರೆ. ಹೆಂಗ್ ಸರ್ ನಂಬ್ತೀರಾ? ಇನ್ನ 2 ವರ್ಷ ಭಿಕ್ಷಕರಿಗೆ ಏನು ತಟ್ಟೆಗೆ ಹೇಳ್ತೀನಿ. ಪ್ರತಿಯೊಂದು ಜಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ಮಾಡವ್ರೆ. 10-15 ರೂಪಾಯಿ ಕೊಟ್ರೆ ಊಟ ಸಿಗ್ತಾ ಇದೆ. ಪ್ರತಿಯೊಂದು ಮನೆಗೆ 2,000 ರೂಪಾಯಿ ತಲುಪ್ತಾ ಇದೆ. ಒಂದು ತಿಂಗಳು ಅಕಸ್ಮಾತ್ ಬಂದಿಲ್ಲ ಅಂದ್ರೆ ಮುಂದಿನ ತಿಂಗಳು ಬರ್ತಾ ಇದೆ. ಕಾಂಗ್ರೆಸ್ ನ್ಯಾಯ ಮಾಡ್ತಾ ಇದೆ. ಕೇವಲ ಈ ಸಲ ಕರ್ನಾಟಕ ರಾಜ್ಯದ 224 ಅಸೆಂಬ್ಲಿಗಳಿಂದ ನಾವು ಮುಸಲ್ಮಾನರು ಇಷ್ಟು ಜನಸಂಖ್ಯೆಯಲ್ಲಿದ್ದೀವಿ, ಇಷ್ಟು ಪರ್ಸೆಂಟೇಜ್ ಕೊಡಿ ಅಂತ ಕೇಳ್ತಾ ಇಲ್ಲ. ಎಲ್ಲಿ ಮುಸ್ಲಿಂ ವಿನೆಬಿಲಿಟಿ ಚಾನ್ಸಸ್ ಇದೆಯೋ, ನಾವು 98% ಪೋಲಿಂಗ್ ಮಾಡಿ ಎಲ್ಲ ಕಡೆ ನಾವು ಕಾಂಗ್ರೆಸ್ಗೆ ವೋಟ್ ಕೊಟ್ಟಿದ್ದೀವಲ್ವಾ, ಎಲ್ಲಿ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆಯೋ, ನಮ್ಮ ಬಲ ಜಾಸ್ತಿ ಇದೆಯೋ, ಅಲ್ಲಿ ಮಾತ್ರ ನಾವು ಬಾಯ್ಬಿಟ್ಟು ಕೇಳಿರೋದು. ಹೆಂಗೆ ಅಂತ ಹೇಳಿದ್ರೆ 85,000 ಕೇವಲ ಮುಸಲ್ಮಾನರ ವೋಟ್ಗಳು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿದೆ. 5,000 ಕ್ರೈಸ್ತರ ವೋಟ್ಗಳಿವೆ, 36,000 ದಲಿತರ ವೋಟ್ಗಳಿವೆ. ಇವೆಲ್ಲ ಸೇರಿದ್ರೆ ಬಿಜೆಪಿಗೆ ಆರಾಮಾಗಿ ಸೋಲಿಸಬಹುದು. ನಮಗೊಂದು ಚಾನ್ಸ್ ಕೊಡಿ. ಅವ್ರ ಪ್ರಶ್ನೆ ಅದಲ್ಲ. ಅವ್ರು ಕೇಳಿದ್ದೇನು 10,000 ಕೋಟಿ ಕೊಡ್ತೀವಿ ಅಂದ್ರು, ಕೊಡ್ಲಿಲ್ಲ. SC/ST ಗಳ ಹಣವನ್ನ ಕೂಡ ನುಂಗಾಕಿದ್ದಾರೆ ಅನ್ನೋ ಆರೋಪ ಇದೆ. ಕೊಟ್ಟ ಭರವಸೆ ಈಡೇರಿಸಿಲ್ಲ. ಕೇವಲ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾವು ಬಂಡಾಯ ಅಂದಿದ ತಕ್ಷಣ ನಾವು ಬಿಜೆಪಿ ಪರ ಆಗಲ್ಲ. ನೀವು ಬಿಜೆಪಿ ಭಾಷೆ ಮಾತಾಡಕ್ಕಾಗಲ್ಲ. ಬಿಜೆಪಿ ಅವ್ರ ತರ ಕಾಂಗ್ರೆಸ್ ಮೇಲೆ ಸುಳ್ಳು ಇದನ್ನ ಆರೋಪಗಳನ್ನ ಮಾಡಕ್ಕಾಗಲ್ಲ. ಅದು ದಲಿತರ ಹಣ ತಿನ್ಬಿಟ್ರು ಅಂತ ಹೇಳಿದ್ಮೇಲೆ ಅವ್ರು ಹೇಳಿದ್ರೆ ಅದು ಸತ್ಯ ಆಗಲ್ಲ. ಇವರು ಟ್ರಿಪಲ್ ತಲಾಕ್ ಕೊಟ್ಬಿಟ್ರೆ ಅದು ಮುಸಲ್ಮಾನರಿಗೆ ಅನುಕೂಲ ಆಗಿಲ್ಲ. ಇವರು ವಕ್ಫ್ ಬಿಲ್ ತಗೊಂಡ್ಬಿಟ್ರೆ ಅದು ಮುಸಲ್ಮಾನರಿಗೆ ಅನುಕೂಲ ಆಗಿಲ್ಲ. ದಾವಣಗೆರೆ ಮತ್ತೆ ಬಾಗಲಕೋಟೆ ಉಪಚುನಾವಣೆ ಘೋಷಣೆ ಆದ ಬಳಿಕ ತಮ್ಮ ಪಕ್ಷದಲ್ಲೇ ಒಂದು ಒಗ್ಗಟ್ಟಿಲ್ಲ. ಜೊತೆಗೆ ಬಾಗಲಕೋಟೆ ಮತ್ತೆ ದಾವಣಗೆರೆ ಚುನಾವಣೆಗೆ ಟಿಕೆಟ್ ಘೋಷಣೆ ಆದ ಬೆನ್ನಲ್ಲೇ ಯತ್ನಾಳ್ ಅವರೊಂದು ಹೇಳಿಕೆ ಕೊಡ್ತಾರೆ. ಜೊತೆಗೆ ಶ್ರೀರಾಮುಲುದು ಒಂದು ಬಣ ಆಗುತ್ತೆ. ಶ್ರೀರಾಮುಲು ನಿನ್ನೆ ದಾವಣಗೆರೆಗೆ ಬರ್ತಾರೆ. ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಬಹಳ ಪ್ರಖ್ಯಾತಿ ಪಡೆದಿದೆ. ದಾವಣಗೆರೆ ದೋಸೆಯಲ್ಲಿ ಕೇವಲ ಒಂದು ಕುಟುಂಬಕ್ಕೆ ಮಾತ್ರ ಬೆಣ್ಣೆನೂ ಸಿಗ್ತಾ ಇದೆ, ದೋಸೆನೂ ಸಿಗ್ತಾ ಇದೆ, ಆದರೆ ಕಾರ್ಯಕರ್ತರಿಗೆ ಏನು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೆ ನಿಮ್ಮ ಪಕ್ಷದಲ್ಲೇ ಕಾರ್ಯಕರ್ತರಿಗೆ ಒಗ್ಗಟ್ಟಿದ್ದು ಯಾಕೆ ನೀವು ಒಂದು ಒಮ್ಮತವಾಗಿ ಟಿಕೆಟ್ ಘೋಷಣೆ ಮಾಡೋದ್ರಲ್ಲಿ ವಿಫಲರಾಗಿದ್ದೀರಾ? ಯಾವಾಗಲೂ ಈ ಥರ ಡಿಬೇಟಿಗೆ ಬಂದು ಪ್ರಶ್ನೆ ಕೇಳಬೇಕಾದ್ರೆ ಮಾಹಿತಿಗಳನ್ನು ತಿಳ್ಕೊಂಬರ್ಬೇಕು. ಯಾವ ರೀತಿಯಲ್ಲಿ ನಮ್ಮಲ್ಲಿ ಯಾವುದೇ ಬಣಗಳಿಲ್ಲದೆ ಒಗ್ಗಟ್ಟಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲ TV ಚಾನಲ್ಗಳು ತೋರಿಸ್ತಾ ಇದ್ದಾರೆ, ಎಲ್ರಿಗೂ ಗೊತ್ತಿರೋ ಸತ್ಯ. ಮತ್ತು ಎರಡನೇದು, ನೀವು ಎರಡನೇ ಪ್ರಶ್ನೆ ಕೇಳಿದ್ರಲ್ಲ, BJPಯಲ್ಲಿ ಇಲ್ದಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡಲ್ಲ, ನಾನು BJP ಹೋಗ್ತಾರ. ಹಾಗಾಗಿ ನೋಡಿ, BJPಗೆ ಮೊನ್ನೆ ನಮ್ಮ ಅಲ್ಲಿ ಅವ್ರು ಹೇಳ್ತಾರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅವರು BJP ಕೆಲಸ ಮಾಡ್ತಾರೆ, ನಾವ್ಯಾಕೆ ಬೇಡ? ಯಾರಾದರೂ ಬರಲಿ, ಯಾರಾದರೂ ಮಾಡಲಿ, ನಾವು ಮಾಡೋದು ನಮಗೇನ್ರಿ? BJP ಪರ ಯಾರು ಬೇಕಾದ್ರೂ ಮಾತಾಡಲಿ, ಆದರೆ ಅವರ ಬಗ್ಗೆ ನಾನು ಕಾಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ನನಗೆ. ರಾಜಕೀಯ ಪ್ರಾತಿನಿಧ್ಯನ ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಿದ್ದೀವಿ ಅಂತೀರಿ. ದೇವರಾಜ್ ಅರಸು ಇಂದ ಹಿಡಿದು DK ಶಿವಕುಮಾರ್ ತನಕ 23 ಜನ ರಾಜ್ಯಾಧ್ಯಕ್ಷರಿದ್ದಾರೆ. ಮುಸ್ಲಿಂ ಸಮುದಾಯದವ್ರಿಗೆ ಎಷ್ಟು ಜನ ಕೊಟ್ಟಿದ್ದೀರಿ? ಇವತ್ತೇನಾದ್ರೂ JDS ಪಕ್ಷ ಇಬ್ಬರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದೆ. ಇವರು ಇಬ್ರಾಹಿಂಗೆ ಮತ್ತೆಗೆ ನೀವು ಬೀದರಿಂದ ಒಬ್ಬ ನಮ್ಮ ನಾಯಕರು ಒಬ್ರು ಕೊಟ್ಟಿದ್ದಾರೆ. ಹಾಗೆ ಏಜಾಸುದ್ದೀನ್ ಅವರಿಗೆ MLC ಮಾಡಿದ್ರು ಪ್ರಗತಿಪರರನ್ನ ದೇವೇಗೌಡರು. ಬೋರ್ಡ್ ಏನು ನಮ್ಮ ಮೈನಾರಿಟಿ ಬೋರ್ಡ್ನ ಮಾಡಿಕೊಟ್ಟಿದ್ದು ದೇವೇಗೌಡರು. ನೀವು ಇದನ್ನೆಲ್ಲ ದೇವೇಗೌಡರನ್ನ ಮರೆತಂತ ಪರಿಣಾಮನೇ ಇವತ್ತು ಈ ಮುಸ್ಲಿಂ ಸಮುದಾಯಕ್ಕೆ ಈ ಪರಿಸ್ಥಿತಿ ಬಂದಿದೆ. ಯಾಕೆಂದ್ರೆ ಮುಸ್ಲಿಂ ಸಮುದಾಯ ನಿಮ್ಗೆ ಪುಕ್ಸಟ್ಟೆ ಮತದಾರರಾಗಿದ್ದಾರೆ. ಮುಸ್ಲಿಂ ಮತದಾರರು ನಿಮ್ಗೆ ಪುಕ್ಸಟ್ಟೆ. ಸರ್, ಯಡಿಯೂರಪ್ಪನ ಜೊತೆ ಕೈ ಹಾಕಿ 23 ಎಲೆಕ್ಷನ್ ಅಲ್ಲಿ ನೀವು ಮತದಾರರು ನಿಮ್ಮಂತ ಪ್ರಗತಿದಾರರು ಹೋಗಿ ಇವತ್ತು ಕಾಂಗ್ರೆಸ್ಗೆ
ಕಾಂಗ್ರೆಸ್ಗೆ ಮತ ಹಾಕ್ಸಿದ ಪರಿಣಾಮ ಇವತ್ತು ಮುಸ್ಲಿಂ ಸಮುದಾಯಕ್ಕೆ ಈ ಪರಿಸ್ಥಿತಿ, ಮುಸ್ಲಿಂ ಸಮುದಾಯ ದೇವೇಗೌಡರನ್ನ ಮರ್ತಿದ್ದ ಪರಿಣಾಮ. ಜೆಡಿಎಸ್ ಈಗ ಜೆಡಿಎಸ್ ಅಲ್ಲಿ 19 ಜನ ಶಾಸಕರಿದ್ದಾರೆ, 15 ಜನ ಶಾಸಕರಿದ್ದಾರೆ. ಎಷ್ಟು ಜನ ಮುಸಲ್ಮಾನರಿದ್ದಾರೆ? ಒಬ್ರು MLC ಆಗಬಹುದು. ಈಗ ಜುಲೈನಲ್ಲಿ ಕೊಡ್ತಾರಾ? ನಾವು ಕೊಡ್ತೀವಿ. ಈ ಜೂನ್ ಜುಲೈನಲ್ಲಿ MLC ಕಾಂಗ್ರೆಸ್ ಅಲ್ಲಿ ಮೈನಾರಿಟಿ ಮುಸಲ್ಮಾನರು ಕೊಡ್ತೀವಿ. ನಾವು ಎಲ್ಲಾ ವರ್ಷನೂ ಕೊಟ್ಟಿವಿ, ಹೋದ ವರ್ಷನೂ ಕೊಟ್ಟಿದ್ದೀವಿ, ಆಚೆ ವರ್ಷನೂ ಕೊಟ್ಟಿದ್ದೀವಿ. ಬಿಜೆಪಿ ಜೊತೆಗೆ ಕೈ ಜೋಡಿಸಿ JDS ನಾವು ಸೆಕ್ಯುಲರ್ ಅನ್ಕೊಂಡಿದ್ವಿ. JD ಸೆಕ್ಯುಲರ್ ಇರಪ್ಪ ಒಂದ್ ನಿಮಿಷ, ನಿನ್ ಪ್ರಶ್ನೆ ಕೇಳಿದ್ಯಾ? ಈಗ ನಿನ್ ಪ್ರಶ್ನೆ ಕೇಳಿ ನಾನು ಹೇಳ್ತೀನಿ. ಸೆಕ್ಯುಲರ್ ಅನ್ಕೊಂಡಿದ್ವಿ, JD ಸೆಕ್ಯುಲರ್, ಜನತಾದಳ ಸೆಕ್ಯುಲರ್ ಅಂತ. ಜನತಾದಳ ಸಂಘಪ್ಪ ಅಂತ ನಮ್ಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗಿದೆ ಜನತಾದಳ ಸಂಘಪ್ಪ ಅಂತ. ಹಂಗಾಗಿ ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ದೇವೇಗೌಡರು ಇದ್ರು ಆ ಕಾಲದಲ್ಲಿ, ಒಂದ್ ಕಾಲದಲ್ಲಿ ಇದ್ರು. ನಾನು ಮುಂದಿನ ಜನ್ಮ ಅಂತಿದ್ರೆ ನಾನು ಅಲ್ಪಸಂಖ್ಯಾತನಾಗಿ ಹುಡ್ತೀನಿ, ಮುಸಲ್ಮಾನ ಹುಡ್ತೀನಿ ಅಂತ ಹೇಳಿದ್ರು. ಅದು ಅವ್ರ ಮೇಲೆ ಪ್ರೀತಿಗೆ, ಅವ್ರೇನು ಹುಡ್ತಾರ, ನಾವು ಪುನರ್ಜನ್ಮ ನಮ್ಗೆ ಗೊತ್ತಿಲ್ಲ, ಪ್ರೀತಿಗೆ. ಆ ಪ್ರೀತಿ ವಿಶ್ವಾಸ ಅವ್ರಿಗಿತ್ತು. ಆದ್ರೆ ಇವಾಗ ಯಾವಾಗ ಇವ್ರು ಹೋಗಿ ನಾಗಪುರದವ್ರ ಜೊತೆ ಸಂಘ ಬೆಳೆಸ್ಕೊಂಡು ಸಂಘಪ್ಪ ಆಗಿದಾರೋ ಆಗಿಂದ ಅವ್ರ ವಿಶ್ವಾಸ ಕಳ್ಕೊಂಡಿದ್ದಾರೆ. ನೀವು ಅವಾಗ್ಲಿಂದ ಈ ಡಿಬೇಟ್ ಅಲ್ಲಿ ಒಂದು 3-4 ಸಲ ಹೇಳಿದಿರಾ ತಾಕತ್ ಇದ್ರೆ ದಮ್ ಇದ್ರೆ ಅಂತ. ಇದು ನಿಮ್ದು ಫಸ್ಟ್ ಟೈಮ್ ಅಲ್ಲ, ಇದು ನಿಮ್ಮ ಎಲ್ಲಾ ಲೀಡರ್ಸ್ ಹೇಳ್ತಾ ಇರ್ತಾರೆ ಪಬ್ಲಿಕ್ ಆಗಿ, ತಾಕತ್ ಇದ್ರೆ ದಮ್ ಇದ್ರೆ. ಆಮೇಲೆ ನೀವು 2-3 ಸಲ ಹೇಳಿದ್ರಿ 30 ಸ್ಟೇಟಲ್ಲಿ 22-23 ಸ್ಟೇಟಲ್ಲಿ ನಿಮ್ಮ ಇದಿದೆ ಅಂತ ಹೇಳಿ, ಸರ್ಕಾರ ಇದೆ ಅಂತ ಹೇಳಿ. ಇದೇ ನಿಮ್ಮ ಬಿಜೆಪಿಗೆ ತಾಕತ್ ಇದೆಯಾ, ದಮ್ ಇದೆಯಾ? ಒಂದ್ಸಲ ಇಡೀ ಇಂಡಿಯಾದಲ್ಲಿ ಬ್ಯಾಲೆಟ್ ಪೇಪರ್ ಅಲ್ಲಿ ಎಲೆಕ್ಷನ್ ಮಾಡ್ಸಕ್ ದಮ್ ಇದೆಯಾ? ಬ್ಯಾಲೆಟ್ ಪೇಪರ್ನ ತೆಗೆದು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು, ಮಿಷನ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಬಿಜೆಪಿ ಸರ್ಕಾರ ಅಲ್ಲ, 2004ರಲ್ಲಿ ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ. ಅದಾದ್ಮೇಲೆ ತಡ್ಕೊಳ್ರಿ, ನಿಮ್ದೇನ್ರಿ ನಾವು, ನಿಮ್ದೇನ್ ಪ್ರಾಬ್ಲಮ್ ಏನ್ರಿ ನಿಮ್ದು? ಆಯ್ತಲ್ಲ. ಸೊ ಹಾಗಾಗಿ 2004ರ ಚುನಾವಣೆಯಲ್ಲಿ ಏನು 2009ರ ಚುನಾವಣೆಯಲ್ಲಿ ಇವನ್ EVM ಮಿಷಿನ್ ಇದ್ದಾಗಲೂ ಕೂಡ ನಾವು ಸೋತ್ವಿ. ನಾವ್ ಯಾರ ಮೇಲೂ ಗೂಬೆ ಕೂರಿಸಲಿಲ್ಲ ಅಥವಾ ಹಿಂಗೆ ಹೇಳ್ಕೊಂಡ್ಬಿಡಿ ಅದಕ್ಕೋಸ್ಕರ ಸೋತ್ವಿ ಅಂತೇಳಿ. ಆವತ್ತಿಂದನೂ ಕೂಡ ಎಲ್ಲಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನು ಮಹಾರಾಷ್ಟ್ರದಲ್ಲೂ ಇಂಟ್ರೊಡ್ಯೂಸ್ ಮಾಡಿದಾಗಲೂ ಶರದ್ ಪವಾರ್ ಅವರು ಇದ್ದಿದ್ದು. ಹಾಗಾಗಿ EVM ನಾವು ತಂದಿದ್ದಲ್ಲ ಸ್ವಾಮಿ, ಕಾಂಗ್ರೆಸ್ ಪಕ್ಷ ತಂದಿದ್ದು. ಆಮೇಲೆ ಯಾಕೆ ತಂದ್ರು ಅಂತ ಹೇಳಿದ್ರೆ, ತಂದಿದ್ದೇನಕ್ಕೆ ಅಂತ ಹೇಳಿದ್ರೆ ಬ್ಯಾಲೆಟ್ ಪೇಪರ್ ಅಲ್ಲಿ ಲೂಟಿ ಹೊಡ್ಕೊಂಡು ಬರ್ತಾ ಇದ್ರಲ್ಲ, ಆ ಲೂಟಿ ತಡೆಯೋಣ ಅಂತೇಳಿ ನಿಮ್ಮವರೇ ಮಾಡಿದ್ದು. ನಟರಾಜ್ ಗೌಡ್ರಿಗೆ ಅದಕ್ಕೆ ಮುಂಚೆ ಅಬ್ದುಲ್ ರಜಾಕ್ ಅವ್ರು ಬಂದಿದ ತಕ್ಷಣ ಡಿಬೇಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು, ನನಗೆ ಕಾಂಗ್ರೆಸ್ ಮೇಲೆ ದಿಗ್ಭ್ರಮೆ ಆಗಿದೆ, ಹಾಗಾಗಿದೆ ಹೀಗಾಗಿದೆ ಅಂತ ಹೇಳಿದ್ರು. ಯಾಕೆ? ನಮ್ಮ ಸಮುದಾಯದವರು ಒಬ್ಬರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ. ಆ ಟಿಕೆಟ್ ತಪ್ಸಕ್ಕೆ ಇದರಲ್ಲಿ ಟಿವಿಲೆಲ್ಲ ತೋರಿಸಿದ್ದಾರೆ. ಯಾರು? ರಿಜ್ವಾನ್ ಸರ್ ಅವ್ರ ಜೊತೆ ಇನ್ನೊಬ್ರು ಯಾರೋ ಹೋಗಿದ್ದಾರೆ. ಹಂಗಂದ್ರೆ ನಾನ್ ಕೇಳೋದು, ಕಾಂಗ್ರೆಸ್ ಅವರು ಆ ಟಿಕೆಟ್ನ ಮಾರ್ಬಿಟ್ರ ಒಂದು ಫ್ಯಾಮಿಲಿಗೆ? ಈಗ ಕುಟುಂಬಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, ಹೌದು. ಕಾಂಗ್ರೆಸ್ನಲ್ಲಿ ಬಹಳ ಕುಟುಂಬರು, ಯಾಕಂದ್ರೆ ರಾಜಕೀಯ ಪರಂಪರೆ ಹಂಗೆ ಬಂದಿದೆ, ತುಂಬಾ ಜನ ಕುಟುಂಬಗಳು ಕೊಟ್ಟಿದ್ದೀವಿ. ನಾನು ಕೇಳ್ತೀನಿ, ಬಿಜೆಪಿಯವರು ಕೂಡ ಯಡಿಯೂರಪ್ಪನ ಮಗ ಅಲ್ವಾ ವಿಜಯೇಂದ್ರ? ರಾಘವೇಂದ್ರ ಯಡಿಯೂರಪ್ಪನ ಮಗ ಅಲ್ವಾ? ಅವ್ರ ಕುಟುಂಬದವರಲ್ವಾ? ನೋಡಿ, ರಾಜಕಾರಣ ಅನ್ನೋದು ಯಾರ್ಯಾರಿಗೆ ಪರಿಚಿತರ, ನಾವು ಯಾವತ್ತೂ ಟಾರ್ಗೆಟ್ ಮಾಡಿರಲಿಲ್ಲ. ನಿಮ್ಮ ಕುಟುಂಬ ಕೊಡ್ತೀರಾ ನಾವು ಯಾವತ್ತೂ ಹೇಳಿರಲಿಲ್ಲ. ಅವ್ರು ಹೇಳ್ತಾ ಇದ್ರಿಂದ ನಾನು ಅವ್ರಿಗೆ ಮತ್ತೆ ಕೇಳ್ತಾ ಇದ್ದೀನಿ. ಕುಟುಂಬಕ್ಕೆ ಹೌದು ಕಾಂಗ್ರೆಸ್ ಅಲ್ಲಿ ಕೊಡ್ತಾರೆ, ಬಹಳ ಜನ ಕೊಡ್ತಾರೆ. ದೆಹಲಿಯಿಂದ ಹಿಡಿದು